ಎಲ್ಲರಿಗೂ ಶುಭೋದಯ. ನಾನು ಬೆಳಗ್ಗೆ ಎದ್ದ ತಕ್ಷಣ ವಿಂಡೋಸ್ ಓಪನ್ ಮಾಡ್ತೀನಿ. ಬಟ್ ಚಳಿ ಇರೋದ್ರಿಂದ ಸ್ಕ್ರೀನೆಲ್ಲ ಆ ಕಡೆ ಸರಿಸ್ತಾ ಇದ್ದೀನಿ. ಇವಾಗ ಚಿರಾಗ್ ಎದ್ದು ಓದ್ಕೋತಾ ಇದ್ದೆ. ಸಿಗ್ತಾ ಸೈನ್ಸ್ ಬುಕ್ಕು? ಸ್ಕೂಲಲ್ಲೇ ಕಬೋರ್ಡಲ್ಲಿ ಏನಾದ್ರು ಇಟ್ಬಿಟ್ಟು ಬಂದಿದೆಯಾ? ಮತ್ತೆ ಎಲ್ಲೋ ಇದು ಬುಕ್ಕು? ನೋಡು, ಅಲ್ಲೇ ರೆಗ್ಯುಲರಾಗಿ ಸಿಗುತ್ತೆ. ಎಲ್ಲಿ ಹಿಡ್ದಿ ಅಲ್ಲೇನೆ. ಚಿರಾಗ್ ಓದ್ಕೋತಾ ಇದ್ದ. ನಾನು ತಿಂಡಿಗೆ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಆರೋಗ್ಯಕ್ಕೂ ಒಳ್ಳೆಯದು. ಶೀತಕಾಲದಲ್ಲಿ ಜಾಸ್ತಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ಒಳ್ಳೆಯದು ಅಂತ ಹೇಳಿಬಿಟ್ಟು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಕಾದಿದೆ. ಎಣ್ಣೆ ಕಾದ ತಕ್ಷಣ ನಾನು ಸ್ವಲ್ಪ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ ಮತ್ತು 3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ ಪೇಸ್ಟು ಮಾಡಾಕ್ಬೋದು. ಬಟ್ ನಾನು ಸ್ವಲ್ಪ ಚಿಕ್ಕದಾಗಿ ಹಚ್ಕೊಂಡು ಹಾಕೋತಾ ಇದ್ದೀನಿ ಶುಂಠಿನ. ಅದು ಹಾಕೋದ್ಮೇಲೆ ಎಲ್ಲ ಚೆನ್ನಾಗಿ ಒಂದು ಕಡೆಯಿಂದ ಫ್ರೈ ಮಾಡ್ತಾ ಹೋಗಬೇಕು. ಆಮೇಲೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಕಟ್ ಮಾಡ್ಕೊಂಡು ಇವಾಗ ನಾನು ಅದನ್ನು ಈರುಳ್ಳಿನ ಸೇರಿಸ್ಕೊಂಡು ಅದು ಕೂಡ ಫ್ರೈ ಆಗೋ ತನಕ ಹುರ್ಕೋತಾ ಹೋಗಬೇಕು. ಈರುಳ್ಳಿನೂ ಕೂಡ ಬಾಡಿತ್ತು. ಇವಾಗ ನಾನು ಸ್ವಲ್ಪ ಪುದೀನ ಸೊಪ್ಪನ್ನ ಚೆಂದಾಗಿ ಹಚ್ಚಿಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕ್ಕೊಂಡು ನಾನಿವಾಗ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬಾಡಬೇಕು ಚೆನ್ನಾಗಿ. ಅದೆಲ್ಲ ಆದಮೇಲೆ 10 ನಿಮಿಷ ನಾನು ಬಾಸುಮತಿ ಅಕ್ಕಿನ ನೆನೆಸಿರೋ ಅಕ್ಕಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೆ. ಬೇರೆ ಅಕ್ಕಿ ಆದರೆ ಡೈರೆಕ್ಟಾಗಿ ಹಾಕೋಬೋದು. ಬಾಸುಮತಿ ಅಕ್ಕಿ ಆದರೆ ಒಂದು 10 ರಿಂದ 15 ನಿಮಿಷ ನೆನೆಸಿಡಬೇಕಾಗುತ್ತೆ. ಈಗೆಲ್ಲ ಒಂದು ಕಡೆಯಿಂದ ನಾನು ಮಿಕ್ಸ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಅಕ್ಕಿ ಹಾಕ್ಬಿಟ್ಟು ನಾನು ಇವಾಗೆಲ್ಲನೂ ಮಿಕ್ಸ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ನಾನಿವಾಗ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದೇ ಲೋಟದಲ್ಲಿ ನೀರನ್ನ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಕಡೆಯಿಂದ. ಕೆಲವೊಬ್ಬರು ಒಂದೊಂದು ಥರ ಮಾಡ್ತಾರೆ. ಬಟ್ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನಿಲ್ಲಿ ಸ್ವಲ್ಪ ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಸೇರಿಸಾದ್ಮೇಲೆ ಮತ್ತೆ ಇನ್ನೊಂದು ಸಲ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಇದು ಕುದೀತಾ ಇತ್ತು. ಕುದಿಬೇಕಾದ್ರೂ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಅದಾದಮೇಲೆ ನಾನಿಲ್ಲಿ 1 ಸ್ಪೂನ್ ತೊಗೊಂಡು ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತೊಗೊಂಡು ಟೇಸ್ಟ್ ನೋಡಿದೆ, ಕರೆಕ್ಟಾಗಿತ್ತು. ಅದಾದಮೇಲೆ ಸ್ವಲ್ಪ ನಾನು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾನಿವಾಗ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 2 ವಿಷಲ್ಸ್ ಆಗಬೇಕು. ಇದು 2 ವಿಷಲ್ಸ್ ಆಗಿ ಕೂಲಾಗಿತ್ತು. ಇವಾಗ ನೋಡಿ ಜೀರಾ ರೈಸ್ ಎಷ್ಟು ಚೆನ್ನಾಗಾಗಿದೆ ಅಂತ. ಬಾಸುಮತಿ ಅಕ್ಕಿ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ನಾನಿಲ್ಲಿ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಡೋಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಜೀರಾ ರೈಸ್ ರೆಡಿಯಾಗಿದೆ. ಚಿರಾಗೂ ಹಾಕ್ಕೊಟ್ಟೆ ಮತ್ತು ಬಾಕ್ಸ್ಗೂ ಕೂಡ ಅವನಿಗೆ ಮಧ್ಯಾಹ್ನ ಊಟಕ್ಕೂ ಕೂಡ ಬಾಕ್ಸ್ಗೆ ಹಾಕ್ತೆ. ಮತ್ತು ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಒಣದ್ರಾಕ್ಷಿ ಮತ್ತು ನೆನೆಸಿಟ್ಟಿರೋಂಥ ಬಾದಾಮಿ ಕೂಡ ಹಾಕಿದ್ದೀನಿ. ನನ್ನ ಹಸ್ಬೆಂಡ್ಗೂ ಕೂಡ ತಿಂಡಿ ಕೊಟ್ಟೆ. ಅವ್ರು ಹೊರಟ್ಮೇಲೆ ನಾನಿಲ್ಲಿ ಅಡುಗೆ ಮನೆಗೆ ಬಂದು ಮತ್ತೆ 1 ಲೋಟ ಅಕ್ಕಿ, 1 ಲೋಟ ನವಣೆ, ಅದೇ ಲೋಟದಲ್ಲಿ 3/4 ಲೋಟ ಆಗೋಷ್ಟು ಉದ್ದಿನಬೇಳೆ ಮತ್ತು ಮೆಂತ್ಯ ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ನವಣೆ ಇಡ್ಲಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಅಕ್ಕಿ ಮತ್ತು ಉದ್ದಿನಬೇಳೆ ಎರಡೂ ಕೂಡ ಚೆನ್ನಾಗಿ ತೊಳೆದು ನೆನೆಸೋಕ್ಕೆ ಇಡ್ತಾಯಿದ್ದೀನಿ. 7 ರಿಂದ 8 ಗಂಟೆ ಕಾಲ ನೆನೆಯೋಕ್ಕೆ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ನೆನೆಸಿಟ್ಬಿಟ್ರೆ ನಾನು ಶಾಪ್ಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಒಂದು ಪ್ಲೇಟ್ ತೊಗೊಂಡು ಮುಚ್ಚಿಟ್ಬಿಟ್ಟು ನಾನು ಸ್ವಲ್ಪ ಇವಾಗ ಕಾಫಿ ಕುಡಿಬೇಕು ಅನಿಸ್ತು. ತುಂಬ ಚಳಿ ಇರೋದ್ರಿಂದ ಕಾಫಿ ಬೇಕು ಅನಿಸ್ತಾ ಇತ್ತು. ಕಾಫಿ ಕುಡಿಯೋದು ತುಂಬ ಕಡಿಮೆ, ಆದ್ದರಿಂದ ಚಳಿ ಇತ್ತಲ್ಲ ಅದಕ್ಕೆ ಸ್ವಲ್ಪ ನಾನಿಲ್ಲಿ ಬೆಲ್ಲ ಹಾಕೋತಾ ಇದ್ದೀನಿ.
ಕಾಫಿ ಪೌಡ್ರನ್ನ ನಾನಿವಾಗ ಸನ್ರೈಸ್ ಕಾಫಿ ಪೌಡ್ರನ್ನ ಯೂಸ್ ಮಾಡ್ತಾ ಇರೋದು. ಮೊದಲು ಇವಿಷ್ಟೇ ಯೂಸ್ ಮಾಡ್ತಾ ಇದ್ದೆ. ಹಾಲು ಚೆನ್ನಾಗಿ ಕುದ್ದಿತ್ತು. ಇವಾಗ ಕಾಫಿ ಪೌಡ್ರಿಗೆ ಮತ್ತು ಬೆಲ್ಲಕ್ಕೆ ಎರಡಕ್ಕೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಾಫಿ ಮಿಕ್ಸ್ ಮಾಡ್ಕೊಂಡು ಕುಡ್ದಾದ್ಮೇಲೆ ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಕ್ಲೀನ್ ಮಾಡಿಬಿಡೋಣ. ಪಾತ್ರೆ ಕ್ಲೀನ್ ಮಾಡಿಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಬೇಗ ಶಾಪ್ಗೆ ಹೋಗೋದಿತ್ತು. ಸ್ನಾನ ಮುಗಿಸ್ಕೊಂಡಲ್ಲ, ಅದಕ್ಕೆ ಪಾತ್ರೆ ಕ್ಲೀನ್ ಮಾಡೋಣ ಅಂತ ಹೇಳ್ಕೊಂಡು ಪಾತ್ರೆ ತೊಳ್ಕೊತಾ ಇದ್ದೀನಿ. ಇವಾಗ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಹೇರ್ ಕ್ರೀಮ್ ಹಾಕೋತಾ ಇದ್ದೀನಿ. ಕೊಟೆಕಲ್ ಅವ್ರದ್ದು ವಿಭಾ ಹೇರ್ ಕ್ರೀಮ್ನ ಹಾಕೋತಾ ಇದ್ದೀನಿ. ಇದು ಡ್ಯಾಂಡ್ರಫು ಕಡಿಮೆ ಆಗುತ್ತೆ ಮತ್ತು ಹೇರ್ ಗ್ರೋತು ಕೂಡ ಆಗುತ್ತೆ. ಡ್ರೈ ಹೇರ್ ಇರೋರು ಇದನ್ನು ದಿನ ಯೂಸ್ ಮಾಡಿದ್ರು ಏನೂ ಆಗೋದಿಲ್ಲ. ನಂದಂತೂ ಫುಲ್ ಡ್ರೈ ಹೇರು. ಆಚೆ ಹೋದ್ರೂ ಗಾಡಿಯಲ್ಲಿ ತುಂಬ ತೂರ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಾನು ಕ್ರೀಮ್ನ ಹಾಕೋತಾ ಇದ್ದೀನಿ, ಹೇರ್ ಕ್ರೀಮ್ನ. ಫೇಸ್ಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ನ ಹಾಕೋತಾ ಇದ್ದೀನಿ. ರೆಗ್ಯುಲರಾಗಿ ನಾನು ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ನೇ ಹಾಕೋದು. ನಂದು ಡ್ರೈ ಸ್ಕಿನ್ ಆದ್ದರಿಂದ, ಬಟ್ ಫೇರ್ ಆ್ಯಂಡ್ ಲವ್ಲಿನೇ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಸ್ವಲ್ಪ ಕ್ರೀಮೆಲ್ಲ ಹಾಕ್ಕೊಂಡು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಆಮೇಲೆ ಪುಟ್ಟದಾಗಿ ಒಂದು ಐಲೈನರಲ್ಲಿ ಒಂದು ಪುಟ್ಟ ಬಟ್ಟ ಹಾಕೋತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾನಿಲ್ಲಿ ಕುಂಕುಮ ಹಚ್ಕೋತಾ ಇದ್ದೀನಿ. ನಾನು ಈ ಕುಂಕುಮನ ಚಾಮುಂಡಿ ಬೆಟ್ಟದಿಂದ ತೊಗೊಬಂದು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ರೆಗ್ಯುಲರ್ ಹೋಗಿದಾಗ ಇದೇ ಈ ಕುಂಕುಮನ ಹಚ್ಕೊಂಡು ಹೋಗ್ತೀನಿ. ಅದೆಲ್ಲ ಆದಮೇಲೆ ನಾನು ಕಿವಿಗೆ ಓಲೆ ಹಾಕೋತಾ ಇದ್ದೀನಿ. ಈ ಓಲೆ ನೋಡಿಬಿಟ್ಟು ನಮ್ಮ ಅಂಗಡೀಲಿ ನಾನು ಹಾಕ್ಕೊಂಡಿರೋದು ನೋಡಿಬಿಟ್ಟು ಸುಮಾರು 4ರಿಂದ 5 ಪ್ಯಾಕ್ ಸೇಲ್ ಆಯ್ತಿದ್ದು. ನನಗೆ ತುಂಬ ಚೆನ್ನಾಗಿದೆ. ಆಮೇಲೆ ನಂದು ಡ್ರೈ ಸ್ಕಿನ್ ಆದ್ದರಿಂದ ಯಾವಾಗಲೂ ನಾನು ಬಾಡಿ ಲೋಷನ್ ಅಪ್ಲೈ ಮಾಡ್ತೀನಿ. ವ್ಯಾಸ್ಲಿನ್ ಅವರು ಬಾಡಿ ಲೋಷನ್ನೇ ಅಪ್ಲೈ ಮಾಡೋದು ನಾನು, ಬಟ್ ವ್ಯಾಸ್ಲಿನಲ್ಲಿ ಯಾವುದಾದ್ರೂ ಓಕೆ ಯೂಸ್ ಮಾಡ್ತೀನಿ. ಇವಾಗ ನಾನು ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ನಾನಿವಾಗ ಭಸ್ಮನ ಹಾಕೋತಾ ಇದ್ದೀನಿ. ಭಸ್ಮ ಹಾಕ್ಕೊಂಡು ನಾನು ಇವಾಗ ದೀಪ ಹಚ್ಕೊಂಡಿದ್ದೀನಿ. ಇವಾಗ ನಾನು ವಾಷಿಂಗ್ ಮಿಷಿನ್ಗೆ ಕೆಲವೊಂದು ಬಟ್ಟೆಗಳಿತ್ತು ವಾಶ್ ಮಾಡೋದು, ಹಾಕಿದ್ದೆ. ಅದು ವಾಶ್ ಎಲ್ಲ ಮುಗ್ದಿತ್ತು. ಮೇಲ್ಗಡೆ ತೊಗೊಂಡು ಹಾರಾಕ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಏಕೆಂದರೆ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ವಾಶ್ಗೆ ಹಾಕ್ಬಿಟ್ರೆ ಹಾರಾಕ್ಬಿಟ್ಟು ಹೋದರೆ ಮಧ್ಯಾಹ್ನ ಊಟಕ್ಕೆ ಬರ್ತೀನಲ್ಲ 1 ಗಂಟೆಗೆ, ಅಲ್ಲಿಗೆ ಬರೋ ತನಕ ಹಾರಿರುತ್ತೆ. ಆವಾಗ ತೆಗೆದಿಟ್ಕೊಂಡ್ರೆ ನನಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ಎಲ್ಲ ಬಟ್ಟೆಗಳನ್ನೆಲ್ಲ ಮರ್ಚಿಟ್ಕೋಬೋದು, ಡಿವೈಡ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಸಾಮಾನ್ಯ ವಾಶ್ಗೆ ಹಾಕ್ಬಿಡ್ತೀನಿ. ಎಲ್ರಿಗೂ ಬಟ್ಟೆ ಹಾರಾಕೋದಕ್ಕೆ ಅಂತ ಮೇಲೆ ಬಂದಿದ್ದೀನಿ. ಎಷ್ಟು ಹಿಬ್ನಿ ಬರ್ತಾ ಇದೆ ಅಂತಂದರೆ ಮಳೆ ಬರೋ ಥರ ಹಿಬ್ನಿ ಆಗ್ತಾ ಇದೆ. ನಮ್ಮನೆಯಿಂದ ಇಲ್ಲಿ ಟೆರೆಸ್ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ನನಗೆ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ. ಯಾವ ಥರ ಕಾಣಿಸ್ತಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಎಷ್ಟೊಂದು ಹಿಬ್ನಿ ಬೀಳ್ತಾ ಇದೆ ಅಂತ ಹೇಳಿಬಿಟ್ಟು. ಇಲ್ಲಿಂದ ನಮ್ಮನೆಯಿಂದ ಚಾಮುಂಡಿ ಬೆಟ್ಟ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಎಷ್ಟೊಂದು ಹಿಬ್ನಿ ಅಂತ. ವಾತಾವರಣ ನೋಡಿ ಹೇಗಿದೆ ಅಂತಂದರೆ 9 ಗಂಟೆ ಆದರೆ ಫುಲ್ ಹಿಬ್ನಿ ಕೂಡ ಇದೆ.
ಶಾಪಿಗೆ ಬಂದೆ, ಮನೆಯಿಂದ ಶಾಪಿಗೆ ಬಂದು ನಾನು ಇವಾಗ ಫಸ್ಟ್ ಮಾಡೋ ಕೆಲಸನೇ ಈ ಮಾಫ್ಗಳಿದೆಯಲ್ಲ ಅದನ್ನು ಆಚೆ ಹ್ಯಾಂಗ್ ಮಾಡ್ತೀನಿ. ಹ್ಯಾಂಗ್ ಮಾಡಿಬಿಟ್ಟು ಒಂದು ಕಡೆಯಿಂದ ನಾನು ಎಲ್ಲನೂ ಕಸ ತೆಕ್ಕೊಂಡು ಬರಬೇಕು. ಒಳಗಡೆಯಿಂದ ಫಸ್ಟು ತೆಗೋತೀನಿ, ಆಮೇಲೆ ಮತ್ತೆ ಆಚೆ ತೊಗೋತೀನಿ ಕಸನ. ಈಗ ಒಂದು ಕಡೆಯಿಂದ ಎಲ್ಲನೂ ಕಸ ಬರ್ತೀನಿ. ಕೆಲವೊಂದು ಟೈಮ್ ನನಗೆ ಬೆಳಗ್ಗೆ ಹೊತ್ತು ಬೇಗನೆ ಬರೋದಕ್ಕಾಗೋದಿಲ್ಲ, ಅಂದರೆ 10 ಗಂಟೆ ಒಳಗಡೆ ಬರೋದಕ್ಕಾಗೋದಿಲ್ಲ. 10 ಗಂಟೆ ಮೇಲೆ ಅಲ್ಲ ಅಥವಾ 10:30 ಆಗುತ್ತೆ. ಏಕೆಂದರೆ ನನ್ನ ಚಿಕ್ಕ ಮಗ ನಿನಾದು ಇಲ್ಲಿದ್ದರೆ ನನಗೆ ಬೇಗ ಬರೋದಕ್ಕಾಗೋದಿಲ್ಲ. ಅವನು ಊರಲ್ಲಿ ಇರ್ತಾನೆ ಅವನೀಗ. ಅದರಿಂದ ನಾನು ಸ್ವಲ್ಪ ಬೇಗ ಬರೋದಕ್ಕೆ ಅನುಕೂಲ ಆಗುತ್ತೆ. ಏಕೆಂದರೆ ಚಿರಾಗ್ ಮತ್ತು ಅವ್ರ ಪಪ್ಪ ಅವರು ಕೂಡ ಸೇಮ್ ಟೈಮಿಂಗ್ಸು. ಅವ್ರ ಪಪ್ಪನೂ ಡ್ಯೂಟಿಗೆ ಹೋಗಿರ್ತಾರೆ, ಚಿರು ಅದೇ ಟೈಮ್ಗೂ ಸ್ಕೂಲ್ಗೆ ಹೋಗಿರ್ತಾನೆ. ಆದ್ದರಿಂದ ನಾನು ಬೇಗನೆ ಮನೇಲಿ ಯಾರೂ ಇರಲ್ವಲ್ಲ, ಎಲ್ಲ ಕೆಲಸನ ಮುಗಿಸ್ಬಿಟ್ರೆ ಸ್ವಲ್ಪ ಬೇಗ ಬಂದರೆ ಸ್ವಲ್ಪ ವ್ಯಾಪಾರ ಆಗ್ಬೋದೇನೋ ಅನ್ನೋ ಕಾರಣಕ್ಕೆ ಬೇಗನೆ ಬರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಇತ್ತೀಚೆಗಂತೂ. ನಿನ್ನದಿದ್ರಂತೂ ಕೂಡ 10:30 ಒಳಗಡೆ ಬರೋಕ್ಕೆ ಆಗೋದಿಲ್ಲ, ಆ ಥರ ಆಗಿಬಿಡುತ್ತೆ. ಇವಾಗ ನಾನು ಸ್ವಲ್ಪ ಉಪ್ಪು ತೊಗೋತಾ ಇದ್ದೀನಿ. ಉಪ್ಪನ್ನ ಏನಕ್ಕೆ ತೊಗೋತಾ ಇದ್ದೀನಿ ಅಂತಂದರೆ, ಆಚೆ ನೀರು ಹಾಕ್ತಾಯಿದ್ದೀನಲ್ಲ, ಆವಾಗ ಸ್ವಲ್ಪ ಉಪ್ಪು ಹಾಕೋದ್ರಿಂದ ದೃಷ್ಟಿ ದೋಷಗಳೆಲ್ಲ ಕಡಿಮೆ ಆಗುತ್ತೆ ಅನ್ನೋದೊಂದು ನಂಬಿಕೆ. ಈ ವಿಷಯ ನನಗೂ ಗೊತ್ತಿರಲಿಲ್ಲ, ಯಾರೋ ನಂಗೆ ಗೊತ್ತಿರೋರು ಒಬ್ಬರು ಹೇಳಿದ್ರು, ನೀರು ಹಾಕ್ಬೇಕಾದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಾಗು ದೃಷ್ಟಿ ದೋಷಗಳೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವಾಗ ರೆಗ್ಯುಲರಾಗಿ ಉಪ್ಪನ್ನ ಹಾಕ್ತಾಯಿದ್ದೀನಿ ಆಚೆ. ನೀರು ಹಾಕಾದ್ಮೇಲೆ ನಾನು ಇಲ್ಲಿ ಕಸ ತೆಕ್ಕೋತಾ ಇದ್ದೀನಿ. ಏಕೆಂದರೆ ಮೇಯ್ನ್ ರೋಡ್ ಆದ್ದರಿಂದ ಸಿಕ್ಕಾಬಟ್ಟೆ ಧೂಳಿರುತ್ತೆ. ಧೂಳೆಲ್ಲ ತೆಗೆದಾಗ ಕೆಮ್ಗಿಮ್ ಆಗುತ್ತೆ ಮತ್ತು ಧೂಳೆಲ್ಲ ಮೇಲೆ ಏಳುತ್ತೆ ಅಂತ ಹೇಳಿಬಿಟ್ಟು ನಾನು ಯಾವಾಗಲೂ ಕೂಡ ನೀರು ಹಾಕ್ಬಿಟ್ಟೇ ನಾನು ಕಸ ತೆಕ್ಕೋತೀನಿ. ಯಾವಾಗಲೂ ಕೂಡ ಕಸ ತೆಗೆದಾದ್ಮೇಲೆ ಇವಾಗ ನಾನು ರಂಗೋಲೆ ಹಾಕೋತೀನಿ. 10 ಗಂಟೆ ಮೇಲೇನಾದರೂ ಬಂದರೆ ನಾನು ರಂಗೋಲೆ ಹಾಕೋದಕ್ಕೆ ಹೋಗೋದಿಲ್ಲ. 10 ಗಂಟೆ ಒಳಗಡೆ ಮುಂಚೆ ಏನಾದರೂ ಬಂದರೆ ಮಾತ್ರ ನಾನು ರೆಗ್ಯುಲರಾಗಿ ರಂಗೋಲೆ ಹಾಕೋತೀನಿ. ರಂಗೋಲಿ ಎಲ್ಲ ಹಾಕಾದ್ಮೇಲೆ ನಾನಿಲ್ಲಿ ದೇವ್ರಿಗೆ ದೀಪಾಚರಣ ಅಂತ ಹೇಳಿಬಿಟ್ಟು ದೀಪನ ಹಚ್ಕೋತಾ ಇದ್ದೀನಿ. ದೀಪ ಹಚ್ಕೊಂಡಾದ್ಮೇಲೆ ಗಂಧದ ಕಡ್ಡಿನೂ ಕೂಡ ಹಚ್ಕೋತಾ ಇದ್ದೀನಿ. ಏಕೆಂದರೆ ನಾನು ಇವತ್ತು ಹೂ ಥರ ಕೇಳಿದ್ದೆ ನನ್ನ ಹಸ್ಬೆಂಡ್ಗೆ. ಅವರು ಸಿಗಲಿಲ್ಲ ಅಂತ ಮರ್ತುಬಿಟ್ಟೆ ಅಂತ ಏನೋ ಹೇಳಿದ್ರು. ಈಗ ದೀಪ ಇಟ್ಬಿಟ್ಟೆ ಪೂಜೆ ಮಾಡೋಣ, ಸಂಜೆ ಏನಾದ್ರು ತಂದಾಗ ಬೇಕಾದರೆ ಹೂ ಇಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ. ಹೂವಿಲ್ಲದೆ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ, ಬಟ್ ಏನು ಮಾಡೋದು. ಇವಾಗ ದೇವ್ರ ಫೋಟೋಗಳಿಗೆಲ್ಲ ಪೂಜೆ ಮಾಡಿಕೊಂಡು ಮತ್ತು ಕ್ಯಾಶ್ ಕೌಂಟ್ರಿಗೂ ಕೂಡ ಪೂಜೆ ಮಾಡ್ಕೋತಾ ಇದ್ದೀನಿ. ಎಲ್ಲ ಕಡೆಯೂ ಪೂಜೆ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೇಲ್ಗಡೆ ಧರ್ಮಸ್ಥಳದ ಕಾಯಿದೆ, ಅದಕ್ಕೂ ಕೂಡ ಪೂಜೆ ಮಾಡಿಕೊಂಡು ನಾನಲ್ಲಿ ಅಲ್ಲೊಂದು ಸ್ಟ್ಯಾಂಡ್ ಇದೆ ಗಂಧದ ಕಡ್ಡಿ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಸ್ಟ್ಯಾಂಡ್ಗೆ ಗಂಧದ ಕಡ್ಡಿ ಹಾಕ್ಬಿಟ್ಟು ನಾನು ಬಂದು ಇಲ್ಲಿ ದೇವ್ರ ಫೋಟೋಗಳಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಮತ್ತು ಕ್ಯಾಶ್ ಬಾಕ್ಸ್ ಇದೆಯಲ್ಲ ಕ್ಯಾಶ್ ಕೌಂಟ್ರಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂರ್ತೀನಿ. ಬಂದ ತಕ್ಷಣ ಇಲ್ಲಿ ಪೂಜೆ ಮಾಡಿ ನಾನಿಲ್ಲಿ ಕೂತ್ಕೊಂಡು ಪಕ್ಕದಲ್ಲೇ ಒಂದು ಮದುವೆ ಇತ್ತು, ಅವರು ಕೂಡ ತಿಂಡಿ ಕರೆದಿದ್ರು. ಕೇಸರಿ ಬಾತು ಮತ್ತು ವಾಂಗಿಬಾತ್ ಮಾಡಿದರು. ಹೋಗ್ಬಿಟ್ಟು ನಾನು ಕೂಡ ತಿನ್ಕೊಂಡು ಬಂದೆ. ಸ್ವಲ್ಪ ಅವಲಕ್ಕಿ ತೊಗೊಂಡು ನಾನಿಲ್ಲಿ ಅವಲಕ್ಕಿನ ನೆನೆಸ್ಕೋತಾ ಇದ್ದೀನಿ. ಉದ್ದಿನಬೇಳೆನ ನಾನು ಬೆಳಗ್ಗೆ ನೆನೆಸಿಟ್ಟಿದ್ನಲ್ಲ, ಇವಾಗ ಶಾಪಿಂದ ಬಂದು ನಾನು ಉದ್ದಿನಬೇಳೆನ ರುಬ್ಕೋತಾ ಇದ್ದೀನಿ. ಉದ್ದಿನಬೇಳೆ ರುಬ್ಬೋ ತನಕ ಸ್ವಲ್ಪ ಅವಲಕ್ಕಿನೂ ಕೂಡ ನೆಂದಿರುತ್ತೆ, ಆವಾಗ ಬೇಕಾದರೆ ಅವಲಕ್ಕಿನೂ ಕೂಡ ರುಬ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇವಾಗ ಉದ್ದಿನಬೇಳೆ ರುಬ್ಬಾಯಿತು. ಇವಾಗ ಅವಲಕ್ಕಿನೂ ಕೂಡ ರುಬ್ಕೋತಾ ಇದ್ದೀನಿ. ಅವಲಕ್ಕಿ ಎಲ್ಲ ರುಬ್ಬಾದ್ಮೇಲೆ ಈಗ ಮತ್ತು ನವಣೆ ಮತ್ತು ಅಕ್ಕಿ ಎರಡೂ ಕೂಡ ರುಬ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ನವಣೆ ಇಡ್ಲಿ ಸಂಪಟ ಇವಾಗ ರೆಡಿಯಾಗಿದೆ ಸ್ನೇಹಿತರೆ. ಇದಕ್ಕೆ ರುಚಿಗೆ ಎಷ್ಟು ಬೇಕು ಉಪ್ಪನ್ನ ಹಾಕ್ಕೊಂಡು ಈಗ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೈಯಲ್ಲಿ. ಕೆಲವೊಂದು ಟೈಮ್ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ, ಕೆಲವೊಂದು ಟೈಮ್ ಸೋಟ್ ಹಾಕ್ಕೊಂಡು ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತೀನಿ. ಇವಾಗ ಒಂದು ಪ್ಲೇಟ್ ಎತ್ತಿಟ್ಬಿಟ್ಟು ಮುಚ್ಚಿಟ್ಬಿಡೋಣ. ನಾನು ಹೇಳಿದ್ನಲ್ಲ ಒಂದು ಮದುವೆ ಇದೆ ಅಂತ ಹೇಳಿಬಿಟ್ಟು ಶಾಪಿಂದಾಗ ಬಂದು ಮತ್ತೆ ಇನ್ನೊಂದು ಸಲ ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೀನಿ. ಸಿಂಪಲಾಗಿ ಒಂದು ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಸಿಂಪಲಾಗಿ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಬನಾನಾ ಕ್ಲಿಪ್ ಹಾಕ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೋತಾ ಇದ್ದೀನಿ. ಇವಾಗ ರೆಡಿ ಆಗಾಯಿತು. ಮತ್ತು ಇದೊಂದು ಹಾಕ್ಕೊಂಡು ಇವಾಗ
ಇದು ಇಯರಿಂಗ್ಸ್ ಹಾಕೋತಾ ಇದ್ದೀನಿ ಇವಾಗ. ಇಯರಿಂಗ್ಸ್ ಹಾಕೊಂಡಾಯ್ತು. ಇವಾಗ ಬ್ಯಾಂಗಲ್ಸ್ ಹಾಕೋಬೇಕು. ಮಲ್ಲಿಗೆ ಹೂವನ್ನ ಮುಟ್ಕೋತಾ ಇದ್ದೀನಿ ನೋಡಿ. ಮಲ್ಲಿಗೆ ಹೂವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮಲ್ಲಿಗೆ ಹೂ ರೇಟ್ ಅಂತೂ ಸಿಕ್ಕಾಬಟ್ಟೆ ರೇಟ್ ಆಗಿಬಿಟ್ಟಿದೆಯಂತೆ. ನಮ್ಮ ಮನೆಯವ್ರಿಗೆ ಹೇಳಿದ್ದೆ 2-3 ಸಲ ಮಲ್ಲಿಗೆ ಹೂ ತೊಗೊಬನ್ನಿ ಅಂತ ಹೇಳಿ ಫಂಕ್ಷನ್ ಇದ್ದಾಗ. ಬಟ್ ಅವರು ಮಲ್ಲಿಗೆ ಹೂ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದರು. ರೇಟ್ ಎಷ್ಟಾಗಿದೆ ಏನು ಇತ್ತು ಅಂತ ಕೇಳಿಲ್ಲ, ಬಟ್ ರೇಟ್ ಜಾಸ್ತಿ ಇದೆ ಅಂತ ಹೇಳಿದರು. ಯಾವ ಹೆಣ್ಮಕ್ಳಿಗೆ ಇಷ್ಟ ಇಲ್ಲ ಹೇಳಿ ಮಲ್ಲಿಗೆ ಹೂ ಅಂದರು. ಹಾಗೆ ನನಗೂ ಕೂಡ ಇಷ್ಟ. ಎಲ್ಲ ಹೂಗಿಂತನೂ ಮಲ್ಲಿಗೆ ಹೂ ನನಗೂ ಕೂಡ ತುಂಬ ಇಷ್ಟ. ಮತ್ತು ಚಿರಾಗ್ ಅವ್ರ ಪಪ್ಪ ಇಬ್ಬರು ಕೂಡ ರೆಡಿ ಆಗ್ತಾಯಿದ್ರು. ರೆಡಿ ಆಗ್ತಿದ್ದಂಗೆ ಹೊರಡಬೇಕು ಅಂತ ಹೇಳ್ಬಿಟ್ಟು, ಯಾಕೆಂದರೆ ಮನೇಲೇ 8 ಗಂಟೆ ಆಗಿಬಿಟ್ಟಿತ್ತು. ಅದಕ್ಕೆ ಬೇಗನೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಲೇಟ್ ಆಯಿತು. ಅದನ್ನು ಸ್ವಲ್ಪ ಹೊತ್ತು ಜಾಸ್ತಿ ಟೈಮ್ ಇದ್ದು ಬರೋಣ ಅಂತ ಹೇಳಿದ್ರು. ಇವಾಗ ರೆಡಿ ಆದಮೇಲೆ ಎಲ್ಲರೂ ಒಂದು ಸೆಲ್ಫಿ ತೊಗೊಂಡು ನಾವು ಇವಾಗ ಚೌಟ್ರಿಗೆ ಹೊರಟಿದ್ದೀವಿ. ಆಲ್ಮೋಸ್ಟ್ ಒಂದು 8 ಆಗಿತ್ತು. ಯಾಕೆಂದರೆ ನಮ್ಮ ಮನೆಯಿಂದ 2 ಕಿಲೋಮೀಟರು ಚೌಟ್ರಿ ಇರೋದು, ಮಾದೇವ್ ಶೆಣೈ ಚೌಟ್ರಿ ಅಂತ ಹೇಳಿಬಿಟ್ಟು. ಬಂದರೆ ಸಿಕ್ಕಾಬಟ್ಟೆ ರಶ್ ಇತ್ತು. ಊಟದಲ್ಲೂ ರಶ್ ಇತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಆಮೇಲೆ ಹೋದ್ರಾಯ್ತು ಊಟಕ್ಕೆ ಅಂತ ಹೇಳಿಬಿಟ್ಟು ಕೂತಿದ್ದು. ಊಟ ಮಾಡ್ಕೊಂಡಾದ್ಮೇಲೆ ಬಂದು ಕೆಲವೊಂದಷ್ಟು ಫೋಟೋಸ್ ಎಲ್ಲ ತೆಕ್ಕೋತಾ ಇದ್ವಿ ಆಚೆ. ನಂದು ಅವ್ರ ಪಪ್ಪನ್ ಮತ್ತು ನಾನು ಚಿರಾಗ್ ನೋಡಿ ಇವತ್ತು ಮದುವೆಗೆ ಹೋಗಿದ್ವಲ್ಲ ಅದೇ. ಮತ್ತು ಹುಡುಗಿ ಎಷ್ಟು ಚೆನ್ನಾಗಿದ್ದಾರೆ, ಕ್ಯೂಟ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಮದುವೆ ಫಂಕ್ಷನಿಂದ ಬೇಗ ಬಂದು ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಫೇಸ್ ವಾಶ್ ಮಾಡಿ ಮೇಕಪ್ ಎಲ್ಲ ರಿಮೂವ್ ಮಾಡಿ ನಾನು ಮುಖಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡಿದ್ದೆ. ಯಾಕೆಂದರೆ ಮೇಕಪ್ ಎಲ್ಲ ಹಾಕಿದ್ನಲ್ಲ ಸ್ಕಿನ್ನೆಲ್ಲ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಕೊಬ್ಬರಿ ಎಣ್ಣೆನ ಹಚ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೋಡಿ ನವಣೆ ಇಡ್ಲಿಗೆ ಅಂತ ರುಬ್ಬಿಟ್ಟಿದ್ನಲ್ಲ ಎಷ್ಟು ಚೆನ್ನಾಗಿ ಉಗ್ಗಿದೆ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿ ಉಗ್ಗಿ ಬಂದಿತ್ತು. ನಾನು ಉಗ್ಗಿ ಬಂದು ಎಲ್ಲರೂ ಚೆಲ್ಲೋಗ್ಬಿಡುತ್ತೆ ಅಂದ್ಬಿಟ್ಟು ಕೆಳಗಡೆ ಒಂದು ಪಾತ್ರೆ ಕೂಡ ಇಟ್ಟಿದ್ದೆ. ಬಟ್ ಅದು ಚೆಲ್ಲಿರಲಿಲ್ಲ. ಎಷ್ಟು ಚೆನ್ನಾಗಿ ಉಗ್ಗಿ ಬಂದಿದೆ ಅಂತ ಹೇಳಿಬಿಟ್ಟು. ಇವಾಗ ನಾನು ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಕೆಲವೊಬ್ಬರು ಬಟರ್ ಪೇಪರ್ ಯೂಸ್ ಮಾಡ್ತಾರೆ. ನಾನು ಬಟರ್ ಪೇಪರ್ ಯಾವತ್ತೂ ಕೂಡ ಯೂಸ್ ಮಾಡೋದಿಲ್ಲ. ಎಣ್ಣೆನೇ ಹಚ್ಕೊಂಡು ಇಡ್ಲಿ ಸಂಪಣ ಎಲ್ಲನೂ ಹಾಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಅನ್ನಿಸ್ತಾಯಿತ್ತು. ನೀರು ಹಾಕೋಣ ಅಂತಂದರೆ ಆಮೇಲೆ ತೆಳು ಹೋಗ್ಬಿಟ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಒಂದು ಸಲ ಬೇಯಿಸಿಟ್ಕೊಳ್ಳೋಣ, ಆಮೇಲೆ ಗಟ್ಟಿ ಅನಿಸಿದ್ರೆ ಇದು ಮಾಡೋಣ ಅಂತ ಹೇಳ್ಬಿಟ್ಟು. ಇಡ್ಲಿ ಕೂಡ ಇವಾಗ ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ. ನವಣೆ ಇಡ್ಲಿ ರೆಡಿಯಾಗಿದೆ ಇವಾಗ. ಟೇಸ್ಟು ಕೂಡ ಚೆನ್ನಾಗಿತ್ತು, ತುಂಬ ಸಾಫ್ಟಾಗಿ ಕೂಡ ಇತ್ತು. ಚಿರಾಗ್ ತುಂಬ ಚೆನ್ನಾಗಿದೆ ಕಣಮ್ಮ ಅಂತ ಹೇಳ್ತಾ ಇದ್ದ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಫೋಟೋಸ್ಗಳಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮತ್ತು ಒಂದು ಒಳ್ಳೆ ರೆಸಿಪಿಲಿ ನಾನು ನಿಮಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.